ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣಾರ್ಥಿ. ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಾಬಾ ವಾಂಗಾ ಈ ಹೆಸರನ್ನ ಇತ್ತೀಚಿನ ದಿನಗಳಲ್ಲಿ ಕೇಳಿದವರು ಅಪರೂಪ. ಯಾಕಂದ್ರೆ ಬಲ್ಗೇರಿಯಾದ ಈ ಅಂಧ ಮಹಿಳೆಯು ಹಲವು ವರ್ಷಗಳ ಹಿಂದೆಗೆ ನುಡಿದಿದ್ದ ಬಹುತೇಕ ಭವಿಷ್ಯವಾಣಿಗಳು ನಿಜವಾಗಿವೆ. ಈ ಕಾರಣಕ್ಕಾಗಿಯೇ ಬಾಬಾ ವಾಂಗಾ ನುಡಿದ ಭವಿಷ್ಯದ ಬಗ್ಗೆ ಬಹುತೇಕರು ಕುತೂಹಲದ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಇದಕ್ಕೂ ಮೊದಲು ಅಮೆರಿಕದ ಮೇಲೆ ಉಗ್ರರ ದಾಳಿ, ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷ, ಬ್ರೆಕ್ಸಿಟ್, ಡಯಾನಾ ಸಾವು ಸೇರಿದಂತೆ ಬಾಬಾ ವಾಂಗಾ ನುಡಿದಂತಹ ಭವಿಷ್ಯಗಳು ನಿಜವಾಗಿವೆ. ಇದೀಗ ಈ ವರ್ಷದ ಅಂದ್ರೆ 2024ರ ಕೆಲವೊಂದಿಷ್ಟು ಅಂಶಗಳು ಸೇರಿವೆ. ಈ ಪೈಕಿ ಜಪಾನ್ ಮತ್ತು ಇಂಗ್ಲೆಂಡ್ಗಳಿಗೆ ಕಾಡ್ತಾ ಇರುವ ಆರ್ಥಿಕ ಬಿಕ್ಕಟ್ಟು ಮತ್ತು ರಷ್ಯಾದ ಕ್ಯಾನ್ಸರ್ ಲಸಿಕೆಯ ಅಭಿವೃದ್ಧಿ ಪ್ರಮುಖವಾದುದು. ಹಾಗಾದರೆ ಬಾಬಾ ವಾಂಗಾ ನುಡಿದ ಯಾವೆಲ್ಲ ಪ್ರಮುಖ ಭವಿಷ್ಯಗಳು ನಿಜವಾಗಿವೆ? ಈ ಬಾಬಾ ವಾಂಗಾ ನುಡಿದಂತಹ 2 ಭವಿಷ್ಯವಾಣಿಗಳು ಈ 2 ತಿಂಗಳಲ್ಲಿ ನಿಜವಾಗಿದೆ. ಅದರ ಜೊತೆಗೆ ಭಾರತದ ಬಗ್ಗೆ ನುಡಿದಂತಹ ಭವಿಷ್ಯ, ರಾಮ ಮಂದಿರ ನಿರ್ಮಾಣವಾಗತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಳು ಈ ಬಾಬಾ ವಾಂಗಾ. ಹಾಗಾದ್ರೆ ಭಾರತದ ಬಗ್ಗೆ ಏನು ಭವಿಷ್ಯ ನುಡಿದಿದ್ದಾರೆ? ಈ ವರ್ಷ 2024ರ ಲೋಕಸಭೆ ಚುನಾವಣೆಯಲ್ಲಿ ಯಾರು ಮತ್ತೆ ಪ್ರಧಾನಿಯಾಗ್ತಾರೆ? ಒಬ್ಬ ಬ್ರಹ್ಮಚಾರಿ ಮತ್ತೆ ದೇಶವನ್ನ ನಡೆಸುತ್ತಾನೆ, ಒಬ್ಬ ಬಾಬಾ ಆಳುತ್ತಾನೆ ಅಂತ ಭವಿಷ್ಯದಲ್ಲಿ ನುಡಿದಿದ್ದಾರೆ. ಹಾಗಾದ್ರೆ ಆ ಬ್ರಹ್ಮಚಾರಿ ಮತ್ತು ಆ ಬಾಬಾ ಯಾರು ಅನ್ನೋದನ್ನ ನಿಮಗೇನಾದ್ರೂ ಅಂದಾಜಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ 2024ರ ವರ್ಷದ ಭವಿಷ್ಯವಾಣಿ ಏನು ಅನ್ನೋದನ್ನ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ. ಬಿಕಾಸ್ ನಿಮ್ಮ ಒಂದು ಲೈಕ್ ನಮಗೆ ಆ ದೇವರ ಆಶೀರ್ವಾದ ಇದ್ದ ಹಾಗೆ. ಭಾರತದ ಮುಂದಿನ ಪ್ರಧಾನಿ ಯಾರಾಗಬೇಕು, ಯಾರಾದ್ರೆ ಒಳಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. 2024 ವರ್ಷದಲ್ಲಿ ಅನೇಕ ದುರ್ಘಟನೆಗಳು, ಅನೇಕ ಆಶ್ಚರ್ಯಕರ ಘಟನೆಗಳು ನಡೆಯಲಿವೆ ಅಂತ ಅನೇಕರು ಭವಿಷ್ಯಗಳನ್ನ ನುಡಿದಿದ್ದಾರೆ. ಅದರಲ್ಲೂ ಕಾಲಜ್ಞಾನ ಭವಿಷ್ಯ. ಭಾರತದಲ್ಲಿ ಮಾತ್ರ ಸ್ವಾಮೀಜಿಗಳು, ಬಾಬಾಗಳು ಕಾಲಜ್ಞಾನವನ್ನ ನುಡಿದಿಲ್ಲ. ಬದಲಾಗಿ ಐರೋಪ್ಯ ರಾಷ್ಟ್ರದ ಕೆಲವೊಂದಿಷ್ಟು ಅರ್ಥಶಾಸ್ತ್ರಜ್ಞರು, ಜ್ಯೋತಿಷಿಗಳು ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ. ಅದರಲ್ಲೂ 2024 ವರ್ಷದಲ್ಲಿ ಇದೇ ತರಹದ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಬರೆದಿಟ್ಟಿದ್ದಾರೆ. ಇವರಲ್ಲಿ ಪ್ರಮುಖರಾದವರು ಬಾಬಾ ವಾಂಗಾ. ಬಾಬಾ ವಾಂಗಾ 2024ರಲ್ಲಿ ಕೆಲವೊಂದಿಷ್ಟು ಭವಿಷ್ಯವಾಣಿಗಳನ್ನ ನುಡಿದಿದ್ರು. ಆದ್ರೆ ಈ ವರ್ಷ ಅಂದ್ರೆ 2024 ವರ್ಷ ಶುರುವಾಗಿ ಬರೀ 2 ತಿಂಗಳಾಗಿದೆ. ಈ 2 ತಿಂಗಳಲ್ಲಿ ಅವರು ನುಡಿದಂತಹ ಭವಿಷ್ಯವಾಣಿ ನಿಜವಾಗಿದೆ. ಅದರಲ್ಲಿ ಒಂದು, ರಷ್ಯಾದ ಕ್ಯಾನ್ಸರ್ ವಿರೋಧಿ ಲಸಿಕೆ. ರಷ್ಯಾದ ವಿಜ್ಞಾನಿಗಳು ಕ್ಯಾನ್ಸರ್ ವಿರೋಧಿ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದು ಶೀಘ್ರದಲ್ಲೇ ರೋಗಿಗಳಿಗೆ ಲಭ್ಯವಾಗಲಿದೆ ಅಂತ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇತ್ತೀಚೆಗೆ ತಿಳಿಸಿದ್ರು. ನಾವು ಹೊಸ ಪೀಳಿಗೆಯ ಕ್ಯಾನ್ಸರ್ ಲಸಿಕೆ ಮತ್ತು ಇಮ್ಯುನೋ ಮಾಡ್ಯುಲೇಟರ್ ಔಷಧಿಗಳ ತಯಾರಿಕೆಯ ಪ್ರಯತ್ನದಲ್ಲಿ ಬಹುತೇಕ ಯಶಸ್ವಿಗಳಿಸಿದ್ದೇವೆ. ಶೀಘ್ರದಲ್ಲಿ ಅವುಗಳನ್ನು ವ್ಯಕ್ತಿಯ ಚಿಕಿತ್ಸೆಗೆ ಬಳಕೆ ಮಾಡಲಾಗುತ್ತೆ ಅಂತ ಪುಟಿನ್ ಹೇಳಿದ್ರು. ಆದರೆ ಇದು ಯಾವ ರೀತಿಯ ಕ್ಯಾನ್ಸರ್ ಅನ್ನ ಗುಣಪಡಿಸುತ್ತೆ ಎನ್ನುವುದು ಇದುವರೆಗೂ ಕೂಡ ಬಹಿರಂಗವಾಗಿಲ್ಲ. ಬಾಬಾ ವಾಂಗಾ ಅವರು 2024ರಲ್ಲಿ ಕ್ಯಾನ್ಸರ್ ಸೇರಿದಂತೆ ಇನ್ನೂ ಅನೇಕ ಮಾರಕ ಕಾಯಿಲೆಗಳಿಗೆ ಔಷಧ ಚಿಕಿತ್ಸೆ ಸಿಗಲಿದೆ ಅಂತ ಹೇಳಿದ್ರು. ಇವರು ನುಡಿದಂತಹ ಭವಿಷ್ಯ ಫೆಬ್ರವರಿ ತಿಂಗಳಲ್ಲೇ ನಿಜವಾಗಿದೆ. ಇನ್ನು ಜಪಾನ್, ಇಂಗ್ಲೆಂಡ್ ಆರ್ಥಿಕ ಕುಸಿತ. 2024ರಲ್ಲಿ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಭಾರೀ ಆರ್ಥಿಕ ಬಿಕ್ಕಟ್ಟು ಎದುರಾಗಲಿದೆ ಅಂತ ಬಾಬಾ ವಾಂಗಾ ಭವಿಷ್ಯವನ್ನ ನುಡಿದಿದ್ರು. ಹೆಚ್ಚುತ್ತಾ ಇರುವ ಸಾಲದ ಮಟ್ಟ ಮತ್ತು ಹೆಚ್ಚುತ್ತಾ ಇರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಂತಹ ಅಂಶಗಳಿಂದ ಇದು ಸಂಭವಿಸುತ್ತಾ ಇದೆ ಅಂತ ಹೇಳಿದ್ರು. ಇದರ ಲಕ್ಷಣ ಈಗ ಗೋಚರಿಸ್ತಾ ಇದೆ. ಹೆಚ್ಚಿನ ಹಣದುಬ್ಬರದ ಕಾರಣದಿಂದಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಇಡೀ ವಿಶ್ವವನ್ನ ಆಳಿದ್ದಂತಹ ಇಂಗ್ಲೆಂಡ್ ಕಳೆದ ವರ್ಷ ಕೊನೆಯಲ್ಲಿ ಆರ್ಥಿಕ ಹಿಂಜರಿತದಿಂದ ಬಡತನ ದೇಶವಾಗಿ ಹೊರಹೊಮ್ಮಿತ್ತು. ಜೊತೆಗೆ ಜಪಾನ್ನ ಆರ್ಥಿಕತೆಯು ಸತತ 2 ತ್ರೈಮಾಸಿಕಗಳಲ್ಲಿ ಕುಗ್ಗುತ್ತಾ ಹೋಗ್ತಾ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 2023ರ ಕೊನೆಯ 3 ತಿಂಗಳಲ್ಲಿ ದೇಶದ GDP ಶೇಕಡ 0.4ರಷ್ಟು ಕುಸಿತ ಕಂಡಿದೆ. ಜಪಾನ್ನ ಆರ್ಥಿಕ ಸ್ಥಿತಿ $1 ಟ್ರಿಲಿಯನ್ ಆಗಿದೆ. ಅಂದ್ರೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪೈಕಿ 3ರಿಂದ 4ನೇ ಸ್ಥಾನದಲ್ಲಿ ಜಪಾನ್ ಇದೆ. ಜೊತೆಗೆ ಇಂಗ್ಲೆಂಡ್ ಕೂಡ ಒಂದು ಕಾಲದಲ್ಲಿ ಭಾರತವನ್ನ ಲೂಟಿ ಮಾಡಿದಂತಹ
ದೇಶ ಇಂದು ಬಡತನದ ಬೇಗುದಿಗೆ ಬಿದ್ದು ಕೊತ ಕೊತ ಕುದಿತಾಗಿದೆ. ಅಂದು 1947ರ ಹಿಂದಿನ ಕಾಲಘಟ್ಟದಲ್ಲಿ ಬ್ರಿಟಿಷರು ನಮ್ಮನ್ನ ಆಳಿದ್ರು. ನಮ್ಮಲ್ಲಿದ್ದಂತಹ ಸಾಮ್ರಾಜ್ಯವನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿ ಶ್ರೀಮಂತರಾಗಿದ್ರು. ಆದರೆ ಈಗ ಅವರು ಅವನತಿಯ ಅಂಚಿನಲ್ಲಿ ಇದ್ದಾರೆ. ಮತ್ತೆ ಭಾರತವೇ ಅವರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಭಾರತದ ಬಗ್ಗೆ ಬಾಬಾ ವಾಂಗ ನುಡಿದಂತಹ ಭವಿಷ್ಯಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ 2024ರ ಚುನಾವಣಾ ಹೊತ್ತಿನಲ್ಲಿ ಬಾಬಾ ವಾಂಗ ಭವಿಷ್ಯ ಮತ್ತಷ್ಟು ಸದ್ದು ಮಾಡ್ತಾ ಇದೆ. ಮುಂಬರೋ ಲೋಕಸಭಾ ಚುನಾವಣೆಗೆ ಬಹುಶಃ ಮಾರ್ಚ್ ಮೊದಲ ವಾರದಲ್ಲೇ ದಿನಾಂಕ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಪುಲ್ವಾಮಾ ಉಗ್ರರ ದಾಳಿಯ ನಂತರ ಸ್ವಲ್ಪ ಮಟ್ಟಿಗೆ ಪ್ರಚಾರದ ಭರಾಟೆ ತೆಗೆದ್ರು ಅದು ಮತ್ತೆ ವೇಗ ಪಡೆದುಕೊಂಡಿದೆ. ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯಾಗುವಂತೆ ತಪ್ಪಿಸಲು ಮಹಾಗಠಬಂಧನ್ ಅಂದ್ರೆ INDIA ಹೆಸರಿನಲ್ಲಿ ಪ್ರಾದೇಶಿಕ ಪಕ್ಷಗಳು ಒಂದಾಗುತ್ತಿವೆ. ಇತ್ತ ಬಿಜೆಪಿಯು ಕೂಡ ತಮಿಳುನಾಡಿನಲ್ಲಿ AIDMK PMK ಜೊತೆಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನ ಜೊತೆಯಾಗಿಟ್ಟುಕೊಂಡು ಮೈತ್ರಿ ಮಾಡಿಕೊಂಡಿದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇರುವ ಲೋಕಸಭಾ ಚುನಾವಣೆಗೆ ಮುನ್ನ ಹಲವು ಸಮೀಕ್ಷೆಗಳು ಹೊರಬಿದ್ದಿವೆ. ಬಹುತೇಕ ಮೋದಿ ನೇತೃತ್ವದ NDA ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಫಲಿತಾಂಶಗಳು ಕೊಡ್ತಾಗಿದೆ. ಇನ್ನು ಪ್ರಧಾನಿ ಹುದ್ದೆಗೆ ಯಾರು ಸೂಕ್ತ ಎನ್ನುವ ಸಮೀಕ್ಷೆಯಲ್ಲೀಗ ಪ್ರಶ್ನೆಗೆ ಮೋದಿ ಅದ್ವಿತೀಯರಾಗಿ ಮುಂದುವರೆದಿದ್ದಾರೆ. ಈ ನಡುವೆ ಗಜೇಂದ್ರಗಢದ ಕಾಲಜ್ಞಾನದ ಸ್ವಾಮೀಜಿಯವರು ಕೂಡ ಮೋದಿಯವರು ಮುಂದಿನ ಅವಧಿಯಲ್ಲಿ ಪ್ರಧಾನಿಯಾಗ್ತಾರೆ ಅಂತ ಹೇಳಿದ್ರು. ಅಂಡ್ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಂದು ಸುತ್ತಿನಲ್ಲಿ ಇಡೀ ದೇಶವನ್ನ ಆಳುತ್ತಾರೆ ಅಂತ ಹೇಳಿದ್ರು. 2024ರ ಹೊತ್ತಿಗೆ ಬಾಬಾ ವಾಂಗ ಅವರು ನುಡಿದಂತಹ ಭವಿಷ್ಯದಲ್ಲಿ ಒಬ್ಬ ಬ್ರಹ್ಮಚಾರಿ ಹಿಂದೂಸ್ತಾನ್ ದೇಶವನ್ನ ಮುನ್ನಡೆಸುತ್ತಾನೆ ಅಂತ ಬರೆದಿಟ್ಟಿದ್ದಾರೆ ಭವಿಷ್ಯದಲ್ಲಿ. ಹಾಗಾದ್ರೆ ಯಾರು ಆ ಬ್ರಹ್ಮಚಾರಿ ಅಂತಂದ್ರೆ ಮತ್ಯಾರೂ ಅಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇನ್ನು ಈ ಹಿಂದೆಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಬಾಬಾ ವಾಂಗ ಒಬ್ಬ ಚಾಯ್ವಾಲಾ ಒಂದು ದೇಶವನ್ನ ಮುನ್ನಡೆಸುತ್ತಾನೆ ಅಂತ 5000 ವರ್ಷಗಳ ಹಿಂದೆಗೆ ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ರಂತೆ. ಅದರಂತೆ 2011ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವ ದರ್ಜೆಗೆ ಭಾರತವನ್ನ ಗುರುತಿಸಿದ್ದಾರೆ. ಇನ್ಮುಂದೆಯೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಕಾಲಕ್ಕೂ ಕೂಡ ಮತ್ತೆ ಮೋದಿಯೇ ಪ್ರಧಾನಿಯಾಗ್ತಾರೆ ಅಂತ ಹೇಳಲಾಗ್ತಿದೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಅಥವಾ ಬೇರೆ ಯಾರಾದರೂ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟೇ ಅಲ್ಲದೆ ಬಾಬಾ ವಾಂಗ ಹಿಂದೂಸ್ತಾನದಲ್ಲಿ ಒಬ್ಬ ಬಾಬಾನ ಊರಿನಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿದ್ರು. ಅದರಂತೆ 2024ರ ಜನವರಿ ತಿಂಗಳಲ್ಲಿ ಮರ್ಯಾದಾ ಪುರುಷ ಅಯೋಧ್ಯೆ ರಾಮ ಮಂದಿರಕ್ಕೆ ಮತ್ತೆ ಬಂದಿದ್ದಾನೆ. ಅಂದ್ರೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾಗಿದೆ. ಅದು ಕೂಡ ಬಾಬಾ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರ ಊರಲ್ಲೇ. ರಾಮ ಮಂದಿರ ನಿರ್ಮಾಣವಾಗಿದೆ. ಶ್ರೀರಾಮ ಪ್ರಭು ಪ್ರತಿಷ್ಠಾಪನೆಗೊಂಡಿದ್ದಾನೆ. ಎಲ್ಲಾ ಹಿಂದೂಗಳಿಗೆ ಮತ್ತೆ ದರ್ಶನ ನೀಡಿದ್ದಾನೆ. ಬಾಬಾ ವಾಂಗ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ರು. ಇನ್ನು ಬಾಬಾ ವಾಂಗ ನುಡಿದಂತಹ ಪ್ರಮುಖ ಭವಿಷ್ಯಗಳು ಯುರೋಪ್ನಲ್ಲಿ ಭಯೋತ್ಪಾದಕ ದಾಳಿ ಹೆಚ್ಚಾಗಲಿದೆ. ಈ ವರ್ಷ ದೊಡ್ಡ ದೇಶವೊಂದು ಜೈವಿಕ ಶಸ್ತ್ರಾಸ್ತ್ರ ಪರೀಕ್ಷೆ ಅಥವಾ ದಾಳಿ ನಡೆಸಲಿದೆ ಅಂತ ಬಾಬಾ ವಾಂಗ ಭವಿಷ್ಯವನ್ನ ನುಡಿದಿದ್ದಾರೆ. ಭಯಾನಕ ಹವಾಮಾನ ವೈಪರೀತ್ಯ ಮತ್ತು ನೈಸರ್ಗಿಕ ವಿಪತ್ತುಗಳು ಸಂಭವಿಸಲಿವೆ. ಸೈಬರ್ ದಾಳಿಗಳು ಹೆಚ್ಚಾಗುತ್ತವೆ. ಸುಧಾರಿತ ಹ್ಯಾಕರ್ಗಳು ವಿದ್ಯುತ್ ಗ್ರಿಡ್ಗಳು ಮತ್ತು ನೀರು ಸಂಸ್ಕರಣಾ ಸ್ಥಾವರಗಳಂತಹ ನಿರ್ಣಾಯಕ ಮೂಲ ಸೌಕರ್ಯಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಲಿದ್ದಾರಂತೆ. ಇದು ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆಯನ್ನ ಉಂಟು ಮಾಡಲಿದೆ ಅಂತ ಬಾಬಾ ವಾಂಗ ಭವಿಷ್ಯದಲ್ಲಿ ಬರೆದಿದ್ದಾರೆ. ಇನ್ನು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹತ್ಯೆಗೆ ಭಾರೀ ಯತ್ನ ನಡೆಯಲಿದೆ ಅಂತ ಬಾಬಾ ವಾಂಗ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಈ ಬಾಬಾ ವಾಂಗ ಯಾರು ಅನ್ನೋದನ್ನ ನೋಡೋದಾದ್ರೆ, ಬಾಬಾ ವಾಂಗ ಬಲ್ಗೇರಿಯಾದ ಒಬ್ಬ ಮಹಿಳೆ. ಈಕೆಯ ಮೂಲ ಹೆಸರು ವ್ಯಾಂಜಿಲಿಯಾ ಪಾಂಡೇವಾ ಡಿಮಿಟ್ರೋ. 1911ರಲ್ಲಿ ಜನಿಸಿದ ಇವರು 12ನೇ ವಯಸ್ಸಿನಲ್ಲಿ ಚಂಡಮಾರುತದಿಂದಾಗಿ ಉಂಟಾದ ಧೂಳಿನಿಂದ ಶಾಶ್ವತವಾಗಿ ದೃಷ್ಟಿಯನ್ನ ಕಳೆದುಕೊಳ್ಳುತ್ತಾರೆ. ಬಳಿಕ ಭವಿಷ್ಯ ನುಡಿಯೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ಇವರು 1996ರಲ್ಲಿ ತಮ್ಮ 85ನೇ ವಯಸ್ಸಿನಲ್ಲಿ ನಿಧನರಾದರು. ಆದಾಗ್ಯೂ 5079 ವರ್ಷದವರೆಗಿನ ಭವಿಷ್ಯವಾಣಿಗಳನ್ನ ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಈಗಾಗಲೇ 2024 ಜಾಗತಿಕವಾಗಿ ತಾಪಮಾನದ ಕುರಿತು ಚರ್ಚೆಗಳು ನಡೀತಾ ಇರದ ಬೆನ್ನಲ್ಲೇ ಮುಂದಿನ ವರ್ಷ ಜಗತ್ತಿನಾದ್ಯಂತ ಸೌರ ಸುನಾಮಿ ಭೂಮಿಗೆ ಬಂದಪ್ಪಳಿಸಲಿದೆ.
ಇದರಿಂದ ಭೂಮಿಯ ಮೇಲಿನ ಮರಗಳು ಕರಕಲಾಗುತ್ತವೆ ಅಂತ ಬಾಬಾ ವಾಂಗ ಭವಿಷ್ಯದಲ್ಲಿ ಬರೆದಿದ್ದಾರೆ. ಭೂಮಿಗೆ ಏಲಿಯನ್ಗಳು ಬಂದಪ್ಪಳಿಸಲಿವೆ, ಇದರಿಂದ ಕೋಟ್ಯಾಂತರ ಜನ ಸಾವಿಗೀಡಾಗ್ತಾರೆ ಅಂತ ಬಾಬಾ ವಾಂಗ ಭವಿಷ್ಯವನ್ನ ಬರೆಯುತ್ತಲೇ ಭೂಮಿ ಒಂದಿನ ನರಕ ಸದೃಶ್ಯವಾಗತ್ತೆ ಅಂತ ಹೇಳಿದ್ದಾರೆ. ಹವಾಮಾನ ಬದಲಾವಣೆಯಿಂದ ಬ್ರಹ್ಮಾಂಡದಲ್ಲಿ ಭಾರೀ ಬದಲಾವಣೆಯಾಗಲಿದೆ. ಅತಿವೃಷ್ಟಿ ಅನಾವೃಷ್ಟಿಯು ಭೂಮಿಯ ಮೇಲಿನ ಜನರನ್ನ ಪರಿತಪಿಸುವಂತೆ ಮಾಡಲಿದೆ. ನೈಸರ್ಗಿಕವಾಗಿ ಮಕ್ಕಳು ಹುಟ್ಟೋದಿಲ್ಲ, ಬಾಡಿಗೆ ತಾಯ್ತನ ಸಮಸ್ಯೆ ಅಂತ್ಯವಾಗುತ್ತದೆ. ಲ್ಯಾಬ್ಗಳಲ್ಲಿಯೇ ಮಕ್ಕಳನ್ನು ಹುಟ್ಟಿಸುವ ಸಾಮರ್ಥ್ಯ ಮನುಷ್ಯನದ್ದಾಗತ್ತೆ. ಏಷ್ಯಾದಲ್ಲಿ ಭಾರೀ ಪ್ರಮಾಣದ ಅಣ್ವಸ್ತ್ರಗಳ ಸ್ಫೋಟವಾಗತ್ತೆ. ಇದರಿಂದ ದಟ್ಟವಾದ ಹೊಗೆಯು ಮೋಡಗಳನ್ನೇ ಮರೀಚಿಕೆಯಾಗುವಂತೆ ಮಾಡುತ್ತೆ. ಮನುಸಂಕುಲಕ್ಕೆ ಇದರಿಂದ ಭಾರೀ ಪರಿಣಾಮ ಉಂಟಾಗಲಿದೆ ಅಂತ ಭವಿಷ್ಯವಾಣಿಯಲ್ಲಿ ಬಾಬಾ ವಾಂಗ ಬರೆದಿಟ್ಟಿದ್ದಾರೆ. ಅದೇ ರೀತಿ ಭಾರತದ ಬಗ್ಗೆ ಬಾಬಾ ವಾಂಗ 2024 ಬಗ್ಗೆಯೂ ಕೂಡ ಭವಿಷ್ಯವನ್ನ ನಿಜ ಮಾಡಿದ್ದಾರೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಭಾರೀ ಮಳೆಯಾಗಲಿದೆ. ಇದಲ್ಲದೆ ಬಾಬಾ ವಾಂಗ ಅವರು ಸೋಲಾರ್ ಚಂಡಮಾರುತ ಭವಿಷ್ಯವನ್ನ ನುಡಿದಿದ್ರು. ವಿಜ್ಞಾನಿಗಳು ಸೂರ್ಯನಲ್ಲಿ ಭೂಮಿಗಿಂತ 20 ಪಟ್ಟು ದೊಡ್ಡ ರಂಧ್ರವನ್ನ ಕಂಡುಹಿಡಿಯುತ್ತಾರೆ. ಇದರಿಂದ ಹೊರಸೂಸುವ ವಿಕಿರಣದ ಹಾನಿಕಾರಕ ಪರಿಣಾಮ ಕಂಡುಬರುತ್ತೆ ಅಂತ ಹೇಳಿದ್ರು. ಇನ್ನು ಬಾಬಾ ವಾಂಗ ಪ್ರಕಾರ 2024ರಲ್ಲಿ ಚೀನಾ ವಿಶ್ವದ ಸೂಪರ್ ಪವರ್ ದೇಶವಾಗಲಿದೆ. 2024ರಲ್ಲಿ ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಮತ್ತು ಭೂಕಂಪಗಳಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಡತ್ತೆ ಅಂತ ಬರೆದಿಡಲಾಗಿದೆ. ಇನ್ನು ಬದಲಾವಣೆ ಹವಾಮಾನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ತಾಪಮಾನದಲ್ಲಿ ಬದಲಾವಣೆ ಆಗತ್ತೆ, ತಣ್ಣನೆಯ ಸ್ಥಳಗಳು ಬಿಸಿಯಾಗತ್ತೆ. ಬಾಬಾ ವಾಂಗ ಅವರ ಭವಿಷ್ಯವಾಣಿಯ ಪ್ರಕಾರ 2024ರಲ್ಲಿ ಕರಗುವ ಹಿಮನದಿಗಳಿಂದ ಕರಾವಳಿ ನಗರಗಳು ನೀರಿನಲ್ಲಿ ಮುಳುಗುತ್ತವೆ ಅಂತ ಹೇಳಿದ್ದಾರೆ. ಅಂದರೆ ಸಮುದ್ರದ ಮಟ್ಟ ಏರಿಕೆಯಾಗತ್ತೆ. ಎಲ್ಲೋ ಒಂದು ಕಡೆ ವಿಜ್ಞಾನಿಗಳು ಕೂಡ ಸಂಶೋಧನೆ ಮಾಡಿದ ಪ್ರಕಾರ ವಿಶ್ವದ 2024 ಮುಂದಿನ ದಿನಗಳಲ್ಲಿ ಸಮುದ್ರದಲ್ಲಿ ಮುಳುಗುತ್ತವೆ ಅಂತ ವಿಜ್ಞಾನಿಗಳು ಕೂಡ ಸಂಶೋಧನೆಯಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ. ಈಗ ಬಾಬಾ ವಾಂಗ ಅವರು ಕೂಡ ತಮ್ಮ ಭವಿಷ್ಯದಲ್ಲಿ ಬರೆದಿದ್ದಾರೆ. ಮುಂದಿನ ದಿನಗಳು ಎಷ್ಟು ಭಯಾನಕವಾಗಿರಲಿವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಆದರೆ ಕೆಲವೊಂದಿಷ್ಟು ಕಾಲಜ್ಞಾನಿಗಳು ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ನಿಮಗೇನನ್ನಿಸುತ್ತೆ ಈ ಕಾಲಜ್ಞಾನಿಗಳ ಭವಿಷ್ಯವನ್ನ ನೋಡಿದ ತಕ್ಷಣ, ಕೇಳಿದ ತಕ್ಷಣ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಬಾಬಾ ವಾಂಗ ಭಯಾನಕ ಭವಿಷ್ಯಗಳನ್ನ. ಇಂತಹ ಆಶ್ಚರ್ಯಕರ ವಿಷಯಗಳು ನಮ್ಮಲ್ಲಿ ಮಾತ್ರ ಸಿಗತ್ತೆ. ಸೊ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.